ನಿನ್ನಿಂದ ಇನ್ನೇನು ಮಾಡೋದಕ್ಕಾಗಲ್ಲ ಧರ್ಮಯ್ಯ. ನಿನ್ನ ಶಕ್ತಿ ಕುಂದುತ್ತಾ ಇದೆ. ನೀನು ಮಾಡಿದ ಪಾಪಗಳೆಲ್ಲ ನಿನ್ ತಲೆ ಮೇಲೇನೆ ಸವಾರಿ ಮಾಡ್ತಾ ಇದೆ. ಎಲ್ರಿಗೂ ರೋಫ್ ಹಾಕ್ತಾ ಇದೆ. ನಿನ್ನ ಗರ್ಜನೆ ನಿನ್ನ ಗಂಟ್ಲಿಂದ ಹೊರಗಡೆನೆ ಬರ್ತಾ ಇಲ್ಲ. ಇಷ್ಟು ದಿನ ಪಾಪ ಮಾಡ್ದೆ, ಇನ್ನು ಮುಂದೆ ಅದಕ್ಕೆ ದಂಡ ಕಟ್ಟೋದೊಂದೇ ನಿನಗುಳ್ದಿರೋದು. ಅದರಲ್ಲಿ ಈ ಮಗುನು ಒಂದು. ಈ ಮಗುಗ್ ನ್ಯಾಯ ಸಿಗದೆ ಇದ್ರೆ ನೀನು ತಲೆದಂಡ ಸೇರ್ಬೇಕಾಗತ್ತೆ. ಕಣ್ಣು ಎದುರಿಗಿರೋ ಮಗುನೇ ಇಲ್ಲ ಅಂತ ತಿರಸ್ಕರಿಸಿದ್ದಾನೆ. ತನ್ನ ಮಗುನ ಯಾರ್ದೋ ಪಾಪದ ಪಿಂಡ ಅಂತ ಹೆಸರು ಮೆತ್ತಿದ್ದಾನೆ. ಎಂತವನ ಸುಮ್ಮನೆ ಬಿಡ್ಬೇಕಾ ಬಾಬಾ? ಬಿಡಬಾರ್ದು. ಅವನ್ನ ಹಾಗೆ ಬಿಟ್ರೆ ನಮ್ಗೆ ಅಪಚಾರ. ಸಾಯಿಸ್ಬಿಡು. ಇನ್ನೂ ಯಾಕಾಗೆ ಉಳಿಸಿದೀಯಾ? ಒಂದೇ ಸಲಕ್ಕೆ ಸಾಯಿಸಿದ್ರೆ ಅವನು ಪುಣ್ಯವಂತ ಆಗ್ಬಿಡ್ತಾನೆ. ಸಾವಿನಲ್ಲೂ ಅವನಿಗೆ ಸುಖ ಸಿಗಬಾರ್ದು. ಒಂದೊಂದು ಪಾಪಕ್ಕೂ ಒಂದೊಂದು ಶಿಕ್ಷೆ ಆಗ್ಲೇಬೇಕು. ಕೊನೆ ಶಿಕ್ಷೆ ಸಾವು. ಅದು ನನ್ನ ಕೈಯಿಂದಾನೇ ಆಗ್ಬೇಕು. ಕಲ್ಪನಾ, ನೀನು 3 ಹೊತ್ತು ಮಾತ್ರೆ ತಗೋತಾ ಇರ್ತೀಯಲ್ಲ, ಅಂತದ್ದೇನಾಯ್ತು ನಿನಗೆ? ಅಂಥದ್ದೇನಾಗಿಲ್ಲಪ್ಪ. ಮೊನ್ನೆ ಜಾರ್ ಬಿದ್ನಲ್ಲ, ಅದಕ್ಕೆ ಅತ್ತೆಗೆ ಸ್ವಲ್ಪ ಭಯ. ನನ್ ಮಾತ್ರ ನುಂಗಲ್ಲ ಅಂದ್ರೂ ಅವರೇ ನುಂಗಿಸ್ಬಿಡ್ತಾರೆ. ಮೈಕೈ ನೋವು ಹೋಗ್ಲಿಂದ ಒಂದಿಷ್ಟು ಮಾತ್ರೆ ತರ್ಸಿಟ್ಟಿದ್ದಾರೆ. ಅಷ್ಟು ಜೋರಾಗಿ ಬಿದ್ಯಲ್ಲ ನೀನು, ನಿನ್ಗೇನು ನೋವೇ ಆಗ್ಲಿಲ್ವಾ? ಯಾವ ನೋವು ಇಲ್ಲ ಅಮಿತಕ್ಕ, ಬಿದ್ದಾಗ ಸ್ವಲ್ಪ ನೋವಾಯ್ತು ಅಷ್ಟೇ. ನಿನ್ಗೇನೋ ಆಗಿದೆ ಹಾಗಂತ ನನ್ಗನ್ಸುತ್ತೆ. ಅಯ್ಯೋ ಅಮಿತಕ್ಕ, ನನ್ಗೇನೂ ಆಗಿಲ್ಲ. ನಿನ್ಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ನಿಂಗೆ ಹಾಗೆಲ್ಲ ಅನ್ಸುತ್ತೆ ಅಷ್ಟೇ. ಹಾಗಿದ್ರೆ ಏನೂ ಆಗಿಲ್ಲ ಅಂತೀಯಾ? ಏನೂ ಆಗಿಲ್ಲ ಅಮಿತಕ್ಕ, ನೀನ್ ಚಿಂತೆ ಮಾಡ್ಬೇಡ ಅಷ್ಟೇ. ಛೇ, ನಂಗ ಅದೇ ಚಿಂತೆ. ಬರ್ಲಾ? ಏನಾಯ್ತು ಅಮಿತಾ? ಏನೂ ಆಗಿಲ್ಲ. ಅದಕ್ಕೆ 3 ದಿನದಿಂದ ಕಾದಿದ್ದೇ ಆಯ್ತು. ಏನಾದ್ರೂ ಗುರುತು ಕಾಣುತ್ತೆ ಅಂದಿದ್ರಿ? ಏನೂ ಆಗಿಲ್ಲ. ಕಲ್ಪನಾ ಅವಳ ಪಾಡಿಗೆ ಆರಾಮಾಗಿದ್ದಾಳೆ. ಹಾಗೆಲ್ಲ ಹೇಳ್ಬಿಡ ಅಮಿತಾ. ಅಮ್ಮಾಜಿಗೆ ಅದೆಷ್ಟು ವಿದ್ಯೆ ಗೊತ್ತು ಅಂದ್ರೆ ನಾನ್ ನೆನೆಸ್ಕೊಂಡ್ರೆ ಸಾಕು, ನನ್ ಮನ್ಸಿನ ಜೊತೆ ಮಾತಾಡ್ತಾರೆ ಗೊತ್ತಾ? ಬರೀ ಮಾತು, ಬೇರೇನೋ ಅವ್ರ ಕೈಲಿ ಆಗಲ್ಲ. ಅದಕ್ಕೆ ಅಯ್ಯೋ ಹಾಗೆಲ್ಲ ಹೇಳ್ಬೇಡ ಅಮಿತಾ. ಮೊದ್ಲು ಅಮ್ಮಾಜಿನ ವಿಚಾರಿಸ್ತೀನಿ. ಅಮ್ಮಾಜಿ ಏನ್ ಹೇಳ್ತಾರೋ ಕೇಳಿ ಆಮೇಲೆ ಮುಂದಿಂದು. ನಾನು ಈಗ್ಲೇ ಅಮ್ಮಾಜಿನ ವಿಚಾರಿಸ್ತೀನಿ, ನೀನ್ ಹೋಗು. ನೀವು ಧರ್ಮಯ್ಯ ಅಲ್ವಾ? ಹೌದು. ಏನು ವಿಷಯ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದು ತೀರಾ ನಿಮ್ಮ ವೈಯಕ್ತಿಕ ವಿಚಾರ. ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ನನ್ನ ಮೇಲೆ? ಹೌದು, ಮಂಜುಳಾ ಅನ್ನೋರು ನಿಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ. ನಾನೇನು ಮಾಡಿದ್ದೀನಿ ಅವಳಿಗೆ? ಅವಳ ಮಗುಗೆ ನೀವೇ ಅಪ್ಪ ಅಂತ? ಹಾಗಿದ್ರು ನೀವು ಒಪ್ಕೋತಾ ಇಲ್ವಂತೆ. ನನ್ನ ಮಗುಗೆ ಅಪ್ಪ ಕೊಡಿಸಿ ಅಂತ ದೂರು ಕೊಟ್ಟಿದ್ದಾರೆ. ಆ ಹೆಂಗಸಿಗೆ ತಲೆ ಸರಿ ಇಲ್ಲ. ಇನ್ನೊಂದ್ಸರಿ ಹೀಗೆ ಗಲಾಟೆ ಮಾಡಿದ್ಲು ಅವಳು. ಕೂಡಲೇ ಆಸ್ಪತ್ರೆಗೆ ಹೋಗಿ DNA ಟೆಸ್ಟ್ ಮಾಡಿದ್ವಿ. ಆ ಮಗು ನಂದಲ್ಲ ಅಂತ ನಿರ್ಧಾರ ಆಗ್ಬಿಡ್ತು. ಆ ರಿಪೋರ್ಟ್ ಎಲ್ಲಿದೆ? ತಗೊಳ್ಳಿ. ಇದು ಖಾಸಗಿ ಹಾಸ್ಪಿಟಲ್ ರಿಪೋರ್ಟ್. ನಮಗೇನಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ ರಿಪೋರ್ಟ್ ಬೇಕು. 1-2 ದಿನದಲ್ಲಿ ಫೋನ್ ಮಾಡ್ತೀವಿ, ಟೆಸ್ಟಿಗೆ ನೀವು ಬನ್ನಿ. ರಿಪೋರ್ಟಿಗೆ ವ್ಯಾಲ್ಯೂ ಇಲ್ಲ.